ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 19. ವಿಶ್ವಾಮಿತ್ರನು ಯಜ್ಞ ರಕ್ಷಣೆಗಾಗಿ ರಾಮನನ್ನು ಯಾಚಿಸಿದುದು. ರಾಜಶ್ರೇಷ್ಠನಾದ ದಶರಥನ ಅರ್ಥಗರ್ಭಿತವಾದ ಮಾತುಗಳನ್ನು ಕೇಳಿ ಮಹಾತೇಜಸ್ವಿಯಾದ ವಿಶ್ವಾಮಿತ್ರನು ರೋಮಾಂಚಿತನಾಗಿ ಹೀಗೆ ಉತ್ತರ ಕೊಟ್ಟನು. ಎಲೈ ರಾಜಶ್ರೇಷ್ಠನೇ, ನಿನ್ನ ಮಾತುಗಳು ಮಹಾವಂಶದಲ್ಲಿ ಹುಟ್ಟಿ ವಸಿಷ್ಠರನ್ನು ಆಚಾರ್ಯರನ್ನಾಗಿ ಪಡೆದಿರುವ ನಿನಗೆ ತಕ್ಕುದಾಗಿವೆ. ಭೂಮಿಯಲ್ಲಿ ಇಂಥ ಮಾತುಗಳು ಮತ್ತೊಬ್ಬರಿಂದ ಬರಲಾರವು. ನನ್ನ ಮನಸ್ಸಿನ ಉದ್ದೇಶವನ್ನು ತಿಳಿಸತಕ್ಕ ಮಾತನ್ನು ಕೇಳಿ ಅದನ್ನು ಕಾರ್ಯರೂಪಕ್ಕೆ ತಂದು ಸತ್ಯಪ್ರತಿಜ್ಞೆಯುಳ್ಳವನಾಗು. ನಾನು ಒಂದು ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಯಜ್ಞ ದೀಕ್ಷೆಯನ್ನು ಕೈಗೊಳ್ಳುತ್ತೇನೆ. ಆ ಯಜ್ಞಕ್ಕೆ ವಿಘ್ನಕಾರಿಗಳಾಗಿ ಕಾಮರೂಪಿಗಳಾದ ಇಬ್ಬರು ರಾಕ್ಷಸರಿರುವರು. ನಾನು ಅನೇಕ ವಿಧವಾಗಿ ವ್ರತಗಳನ್ನು ಸಂಕಲ್ಪಿಸಿ ನಡೆಸುತ್ತಿರುವಾಗ ಅವುಗಳ ಸಮಾಪ್ತಿ ಕಾಲದಲ್ಲಿ ಪರಾಕ್ರಮಶಾಲಿಗಳು, ಯುದ್ಧ ವಿಚಾರಗಳನ್ನರಿತವರು ಆದ ಮಾರೀಚ ಸುಬಾಹು ಎಂಬ ಈ ಇಬ್ಬರು ರಾಕ್ಷಸರು ನನ್ನ ಯಜ್ಞ ವೇದಿಕೆಯ ಮೇಲೆ ಮಾಂಸವನ್ನು ರಕ್ತವನ್ನು ತಂದು ಸುರಿಯುತ್ತಾರೆ. ಆ ಯಜ್ಞ ಕಾರ್ಯವು ಹೀಗೆ ಕೆಟ್ಟು ಹೋದ ಮೇಲೆ ನನ್ನ ಶ್ರಮವೆಲ್ಲ ವ್ಯರ್ಥವಾದುದನ್ನು ಕಂಡು ಉತ್ಸಾಹವನ್ನು ಕಳೆದುಕೊಂಡು ಆ ಸ್ಥಳದಿಂದ ಹೊರಟು ಬಂದೆ. ಅವರನ್ನು ಶಪಿಸಿ ಧ್ವಂಸ ಮಾಡಿಬಿಡಬಲ್ಲೆ, ಆದರೆ ಕೋಪವನ್ನು ತಾಳಿ ಅವರನ್ನು ಶಪಿಸಲು ಮನಸ್ಸು ಬರುವುದಿಲ್ಲ. ಏಕೆಂದರೆ ಆ ಯಜ್ಞ ದೀಕ್ಷಾ ನಿಯಮವು ಅಂಥದ್ದು. ಆದ್ದರಿಂದ ಅವರಿಗೆ ಶಾಪವನ್ನು ಕೊಡಲಾರದವನಾಗಿರುವೆನು. ರಾಜಕುಮಾರರಲ್ಲಿ ಶ್ರೇಷ್ಠರು ಸತ್ಯಪರಾಕ್ರಮಿಯು ಇನ್ನು ಕಾಕಪಕ್ಷದಂತೆ ಜಡೆ ಕೂದಲು ಹೆಣಿಸಿಕೊಳ್ಳುವ ಬಾಲಕನಾದರೂ ಶೂರನಾಗಿರುವ ನಿನ್ನ ಹಿರಿಯ ಮಗನಾದ ರಾಮನನ್ನು ನನ್ನ ವಶಕ್ಕೆ ಕೊಡು. ನನ್ನಿಂದ ರಕ್ಷಿತನಾಗಿ ತನ್ನ ದಿವ್ಯ ತೇಜಸ್ಸಿನಿಂದ ಕೂಡಿರುವ ಆತನು ನನ್ನ ಯಜ್ಞಕ್ಕೆ ವಿಘ್ನಕಾರಿಗಳಾದ ರಾಕ್ಷಸರನ್ನು ಕೊಲ್ಲಲು ಶಕ್ತನಾಗಿರುವನು. ಇದಕ್ಕೆ ಪ್ರತಿಫಲವಾಗಿ 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆಯುವಷ್ಟು ಶ್ರೇಯಸ್ಸನ್ನು ನಾನು ಆತನಿಗೆ ಅನೇಕ ವಿಧಗಳಲ್ಲಿ ಒದಗಿಸಿಕೊಡುವೆನು. ಇದರಲ್ಲಿ ನೀನು ಸಂದೇಹ ಪಡಬೇಕಾದುದೇ ಇಲ್ಲ. ಆ ರಾಕ್ಷಸರಿಬ್ಬರು ರಾಮನ ಎದುರಿಗೆ ಬಂದು ನಿಲ್ಲಲು ಯಾವ ವಿಧದಲ್ಲೂ ಶಕ್ತರಲ್ಲ. ಅವರನ್ನು ಕೊಲ್ಲಲು ರಾಮನೇ ಹೊರತು ಮತ್ತೆ ಯಾವ ಪುರುಷನಿಂದಲೂ ಸಹ ಆಗದು. ಎಲೈ ರಾಜಸಿಂಹನೇ, ಆ ಪಾಪಿಗಳು ಇನ್ನು ಯಮನ ಪಾಶಕ್ಕೆ ಸಿಕ್ಕಿದಂತೆಯೇ ಸರಿ. ಪರಾಕ್ರಮದಿಂದ ಕೊಬ್ಬಿದ್ದರೂ ಮಹಾತ್ಮನಾದ ರಾಮನ ಮುಂದೆ ನಿಲ್ಲಲು ಅವರಿಗೆ ಸಾಧ್ಯವಿಲ್ಲ. ಎಲೈ ರಾಜನೇ, ಪುತ್ರನಲ್ಲಿ ವ್ಯಾಮೋಹದಿಂದ ಭಯಪಟ್ಟು ಒಲ್ಲೆನೆಂದು ಹೇಳದಿರು. ನಾನು ನಿನಗೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಆ ರಾಕ್ಷಸರಿಬ್ಬರು ಕೊಲ್ಲಲ್ಪಟ್ಟರೆಂದೇ ತಿಳಿ. ಮಹಾತ್ಮನು ಸತ್ಯಪರಾಕ್ರಮವುಳ್ಳವನು ಆದ ರಾಮನ ವಿಚಾರವನ್ನು ನಾನು ಬಲ್ಲೆ. ನಾನೊಬ್ಬನೇ ಅಲ್ಲ, ಮಹಾ ತೇಜಸ್ವಿಯಾದ ವಸಿಷ್ಠರು ತಪೋನಿಷ್ಠರಾದ ಈ ಋಷಿಗಳೆಲ್ಲರೂ ಸಹ ಈ ವಿಚಾರವನ್ನು ಬಲ್ಲರು. ಎಲೈ ರಾಜೇಂದ್ರನೇ, ನಿನಗೆ ಧರ್ಮಲಾಭವು ಈ ಭೂಲೋಕದಲ್ಲಿ ಉತ್ತಮವಾದ ಕೀರ್ತಿಯು ಶಾಶ್ವತವಾಗಿರಬೇಕೆಂದು ನೀನು ಇಚ್ಛಿಸುವಲ್ಲಿ ನನಗೆ ರಾಮನನ್ನು ಕೊಡುವವನಾಗು. ನೀನು ನಿನ್ನ ಮಂತ್ರಿಗಳೊಡನೆ ಆಲೋಚಿಸಬಹುದು. ನಿನ್ನ ಮಂತ್ರಿಗಳು ವಸಿಷ್ಠರೇ ಮೊದಲಾದವರು ನಿನಗೆ ಅನುಜ್ಞೆಯನ್ನು ಕೊಡುವುದಾದರೆ ಅದರಂತೆ ರಾಮನನ್ನು ಕಳುಹಿಸಿಕೊಡು. ರಾಜೀವಲೋಚನನಾದ ನಿನ್ನ ಪ್ರಿಯಪುತ್ರನಾದ ರಾಮನನ್ನು ಬಿಟ್ಟಗಲಬೇಕೆಂಬ ಯೋಚನೆಯನ್ನು ತೊರೆದು ನನ್ನ ಯಜ್ಞಕ್ಕೋಸ್ಕರ 10 ರಾತ್ರಿಗಳವರೆಗೆ ಕಳುಹಿಸಿಕೊಡು. ಈ ಯಜ್ಞಕಾಲವು ಕಳೆದು ಹೋಗದಂತೆ ಏನು ಮಾಡಬೇಕು ಅದನ್ನು ಮಾಡು. ನಿನಗೆ ಮಂಗಳವಾಗಲಿ. ನೀನು ಮನಸ್ಸಿನಲ್ಲಿ ಶೋಕ ಪಡಬೇಡ. ಹೀಗೆಂದು ಧರ್ಮಾರ್ಥ ಸಹಿತವಾದ ಮಾತನ್ನು ಹೇಳಿ ಧರ್ಮಾತ್ಮನು ಮಹಾತೇಜಸ್ವಿಯೂ ಆದ ವಿಶ್ವಾಮಿತ್ರ ಮಹರ್ಷಿಯು ಸುಮ್ಮನಾದನು. ವಿಶ್ವಾಮಿತ್ರನ ಶುಭಕರವಾದ ಮಾತನ್ನು ಕೇಳಿ ದಶರಥನು ತುಂಬ ಶೋಕದಿಂದಲೂ ಭಯದಿಂದಲೂ ಕೂಡಿದವನಾದನು. ಋಷಿಯು ಹೇಳಿದ ಹೃದಯಭೇದಕವಾದ ಮಾತನ್ನು ಕೇಳಿ ರಾಜನು ತುಂಬ ವ್ಯಥಪಡುತ್ತಾ ತನ್ನ ಸಿಂಹಾಸನದಲ್ಲಿ ಸ್ವಸ್ಥನಾಗಿ ಕುಳಿತುಕೊಳ್ಳಲಾರದೆ ಅಲ್ಲಿಂದ ಕದಲಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ.
ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.